ಗೆಳೆಯರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಕಳೆದ ಒಂದು ವರ್ಷದಲ್ಲಿ ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಆಲ್ಮೋಸ್ಟ್ ನೆಗೆಟಿವ್ ರಿಟರ್ನ್ ಅನ್ನು ಕೊಟ್ಟಿದೆ. ಅರ್ನಿಂಗ್ ಗ್ರೋತ್ ಸ್ಲೋ ಆಗಿದ್ದು ಅದಕ್ಕೆ ಮೇನ್ ರೀಸನ್, ಅದರ ಜೊತೆಗೆ ಹೈ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗಲಿಲ್ಲ. ಹಾಗಾಗಿ ಸ್ಮಾಲ್ ಕ್ಯಾಪ್ ಸ್ಪೇಸ್ನಲ್ಲಿ ಕರೆಕ್ಷನ್ ಆಯಿತು. ಆದರೆ ಈ ವೀಕ್ ಪೇಸ್ನಲ್ಲೂ ಕೂಡ ಕೆಲವು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ತಮ್ಮ ಆಲ್ ಟೈಮ್ ಹೈಗೆ ಬ್ರೇಕ್ಔಟ್ ಕೊಟ್ಟಿದೆ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಈ 3 ಬ್ರೇಕ್ಔಟ್ ಸ್ಟಾಕ್ಸ್ ಅನ್ನು ಅನಲೈಸ್ ಮಾಡೋಣ. ಈ ಬ್ರೇಕ್ಔಟ್ಗೆ ಕಾರಣ ಏನು, ಅವುಗಳ ಫಂಡಮೆಂಟಲ್ಸ್ ನಿಜವಾಗಿಯೂ ಸ್ಟ್ರಾಂಗ್ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್. ನಮ್ಮ ಮೊದಲ ಸ್ಟಾಕ್ ಕ್ರಾಫ್ಟ್ಸ್ಮನ್ ಆಟೋಮೇಷನ್. ಈ ಸ್ಟಾಕ್ ಸೆಪ್ಟೆಂಬರ್ 2024ರಲ್ಲಿ ಆಲ್ ಟೈಮ್ ಹೈ ತಲುಪಿತು. ಅದಾದ ಮೇಲೆ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂತು. ನಂತರ ಸ್ಟಾಕ್ ಮತ್ತೆ ರಿಕವರ್ ಆಯಿತು. ಆಗಸ್ಟ್ 2025ರಲ್ಲಿ ಬ್ರೇಕ್ಔಟ್ ಕೊಡ್ತು. ಈಗ ಇದು ತನ್ನ ಬ್ರೇಕ್ಔಟ್ ಲೆವೆಲ್ ಅನ್ನ ಮತ್ತೆ ರೀಟೆಸ್ಟ್ ಮಾಡ್ತಾ ಇದೆ. 6415ಕ್ಕಿಂತ ಕೆಳಗೆ ಹೋದ್ರೆ ಈ ಟ್ರೆಂಡ್ ಇನ್ವ್ಯಾಲಿಡ್ ಆಗುತ್ತೆ. ಇದೀಗ ಇದರ ಬಿಸ್ನೆಸ್ ಮಾಡೆಲ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಎಂಜಿನಿಯರಿಂಗ್ ಕಂಪನಿ. ಇದು ಆಟೋಮೊಬೈಲ್ಸ್ ಮತ್ತು ಇಂಡಸ್ಟ್ರಿಯಲ್ ಮೆಷಿನ್ಸ್ಗೆ ಬೇಕಾದಂಥ ಕ್ರಿಟಿಕಲ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಕಂಪನಿಯ ಆಪರೇಷನ್ಸ್ ಅನ್ನ 3 ವಿಭಾಗಗಳಾಗಿ ಡಿವೈಡ್ ಮಾಡಬಹುದು: ಪವರ್ ಟ್ರೈನ್ ಪಾರ್ಟ್ಸ್, ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್. ಭಾರತದ 9 ರಾಜ್ಯಗಳಲ್ಲಿ 24 ಫ್ಯಾಕ್ಟರೀಸ್ಗಳಿದ್ದಾವೆ ಮತ್ತು ಜರ್ಮನಿಯಲ್ಲಿ ಒಂದು ಪ್ಲಾಂಟ್ ಇದೆ. ಕಂಪನಿ ತನ್ನ ಎಲ್ಲ ಪಾರ್ಟ್ಸ್ ಅನ್ನ ಇನ್ ಹೌಸ್ನಲ್ಲೇ ಡಿಸೈನ್ ಮಾಡುತ್ತೆ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರಿಂದ ಕ್ವಾಲಿಟಿ ಮತ್ತು ಸ್ಕೇಲ್ ಎರಡೂ ಕೂಡ ಸ್ಟ್ರಾಂಗ್ ಆಗಿದೆ. ಈ ಪಾರ್ಟ್ಸ್ ಅನ್ನ ಕಾರ್ಸ್, ಟ್ರಕ್ಸ್, ಟೂ ವೀಲರ್ಸ್, ಟ್ರ್ಯಾಕ್ಟರ್ಸ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್, ಪವರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಗಳು, ಹೀಗೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಅದರಲ್ಲೂ ವೇರ್ ಹೌಸಿಂಗ್, ಈ ಥರದ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಈಗ Q2 FY26 ರಿಸಲ್ಟ್ಸ್ ಅನ್ನು ನೋಡೋದಾದ್ರೆ, Q2 FY26ನಲ್ಲಿ ಕಂಪನಿಯ ಸೇಲ್ಸ್ 65% ಇಯರ್ ಆನ್ ಇಯರ್ ಬೆಳವಣಿಗೆ ಕಂಡು 2002 ಕೋಟಿ ಆಗಿದೆ. ಇದಕ್ಕೆ ಮುಖ್ಯ ರೀಸನ್ ಏನು ಅಂದರೆ, ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಬಿಸ್ನೆಸ್ನಲ್ಲಿ ಸ್ಟ್ರಾಂಗ್ ರ್ಯಾಂಪ್ ಅಪ್ ಬಂದಿತ್ತು. ಆಪರೇಟಿಂಗ್ ಪ್ರಾಫಿಟ್ ಬಂದು 309 ಕೋಟಿ ಆಗಿತ್ತು. ಆದರೆ ಮಾರ್ಜಿನ್ಸ್ 16% 15%ಗೆ ಬಿದ್ದಿದೆ. ಈ ಮಾರ್ಜಿನ್ ಪ್ರೆಷರ್ ಮುಖ್ಯವಾಗಿ ಸನ್ಬೀಮ್ ಲೋ ಮಾರ್ಜಿನ್ ಬಿಸ್ನೆಸ್ಗಳನ್ನು ಒಟ್ಟು ಮಾಡಿದ್ರಿಂದ ಬಂದಿದೆ. ಇನ್ನು ಇಂಟ್ರೆಸ್ಟ್ ಕಾಸ್ಟ್ ಬಂದು 41 ಕೋಟಿಯಿಂದ 77 ಕೋಟಿಗೆ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಅಕ್ವಿಸಿಷನ್ಸ್ ಮತ್ತು ಕ್ಯಾಪೆಕ್ಸ್ಗಾಗಿ ತೆಗೆದುಕೊಂಡಂಥ ಸಾಲ. ಇದರ ಪರಿಣಾಮವಾಗಿ ನೆಟ್ ಪ್ರಾಫಿಟ್ ಮಾರ್ಜಿನ್ 5.1% 4.5%ಗೆ ಇಳಿದಿದೆ. ಇನ್ನು ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ, ಮುಂದಿನ ಕೆಲವು ವರ್ಷಗಳಲ್ಲಿ ಕ್ರಾಫ್ಟ್ಸ್ಮನ್ ತನ್ನ ಬಿಸ್ನೆಸ್ನಲ್ಲಿ ಸುಮಾರು 1,000 ಕೋಟಿಗೆ ಇನ್ವೆಸ್ಟ್ ಮಾಡುವಂಥ ಯೋಜನೆಯನ್ನು ಹಾಕೊಂಡಿದೆ. ಮ್ಯಾನೇಜ್ಮೆಂಟ್ನ ಟಾರ್ಗೆಟ್ ಏನಿದೆ ಅಂದರೆ, ಪ್ರತಿ ಪ್ರಾಜೆಕ್ಟ್ ಕನಿಷ್ಠ 20% ಪ್ರೀ ಟ್ಯಾಕ್ಸ್ ROC ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೊಡಬೇಕು ಅಂತ. ಸಾಮಾನ್ಯವಾಗಿ ಈ ಪ್ರಾಜೆಕ್ಟ್ಸ್ನ ರೆವಿನ್ಯೂ ಬೆನಿಫಿಟ್ಸ್ 2 ರಿಂದ 3 ವರ್ಷಗಳ ನಂತರ ಕ್ಲಿಯರ್ಲಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಇದು ಕಂಪನಿ ಡೇಟಾ ಸೆಂಟರ್ ಸ್ಪೇಸ್ನಲ್ಲಿ ದೊಡ್ಡ ಆಪರ್ಚುನಿಟಿ ನೋಡ್ತಾ ಇದೆ. ಕೋತ್ವಾಡಿ ಫೌಂಡ್ರಿ ಮತ್ತು ಈ ಜರ್ಮನ್ ಸಬ್ಸಿಡರಿ ಸೇರಿ ಲಾರ್ಜ್ ಡೇಟಾ ಸೆಂಟರ್ ಎಂಜಿನ್ಗೆ ಬೇಕಾದಂಥ ಕಾಸ್ಟಿಂಗ್ ಮ್ಯಾನುಫ್ಯಾಕ್ಚರ್ನ ಮಾಡ್ತಾ ಇದೆ. ಇನ್ನು 2029-30 ಒಳಗೆ ಈ ಬಿಸ್ನೆಸ್ನಿಂದ ಸುಮಾರು $100 ಮಿಲಿಯನ್ ರೆವಿನ್ಯೂ ಮಾಡುವಂಥ ಟಾರ್ಗೆಟನ್ನು ಕಂಪನಿ ಇಟ್ಕೊಂಡಿದೆ. ಇದರಲ್ಲಿ ಈಗಾಗಲೇ ಅರ್ಧ ಆರ್ಡರ್ ಬುಕ್ ಕೂಡ ಸೆಕ್ಯೂರ್ ಆಗಿದೆ. ಈಗ ಬ್ಯಾಲೆನ್ಸ್ ಶೀಟನ್ನು ಗಮನಿಸೋದಾದರೆ, FY25ನ ನಂತರದ 6 ತಿಂಗಳ ಅವಧಿಯಲ್ಲಿ ಕಂಪನಿಯ ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ 402 ಕೋಟಿಯಿಂದ 1,113 ಕೋಟಿಗೆ ಹೆಚ್ಚಾಗಿದೆ. ಅದೇ ರೀತಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಕೂಡ ಗಮನಾರ್ಹವಾಗಿ ಹೆಚ್ಚಾಗಿದೆ. ಕಂಪನಿಯ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ FY24ನಲ್ಲಿ 3.5 ಟೈಮ್ಸ್ ಇತ್ತು. ಅದೇ FY25ಗೆ ಬಂದಾಗ ಇದು 2.2 ಟೈಮ್ಸ್ಗೆ ಇಳಿದಿದೆ ಮತ್ತು H1 FY26ನಲ್ಲಿ 2.5x ಆಗಿದೆ. ಇದು ಸ್ವಲ್ಪ ಕನ್ಸರ್ನಿಂಗ್ ಅಂತ ಅನಿಸ್ತಾ ಇದೆ. ಇನ್ನು ಬಾರೋವಿಂಗ್ಸ್ ಯಾಕೆ ಹೆಚ್ಚಾಗಿದೆ, ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಹೆವಿ ಕ್ಯಾಪೆಕ್ಸ್. ಈ ಕ್ಯಾಪೆಕ್ಸ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಡೆಟ್ ಮೂಲಕ ಅಂದರೆ ಸಾಲದ ಮೂಲಕ ಫಂಡ್ ಮಾಡಲಾಗ್ತಾ ಇದೆ. ಇದನ್ನ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲೂ ಕೂಡ ನೋಡಬಹುದು. ಇದು 179 ಕೋಟಿಯಿಂದ 453 ಕೋಟಿಗೆ ಹೆಚ್ಚಾಗಿದೆ. ಜೊತೆಗೆ ಫಿಕ್ಸೆಡ್ ಅಸೆಟ್ಸ್ ಕೂಡ ಸುಮಾರು 1.5x ಹೆಚ್ಚಾಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸನ್ಬೀಮ್ ಮತ್ತು ಕ್ರಾಫ್ಟ್ಸ್ಮನ್ ಗ್ರೂಪ್ನ ಡೆಟ್ ಕಡಿಮೆ ಮಾಡೋದಕ್ಕೆ ಜನವರಿ 2026ರಿಂದ ತಮ್ಮ ಒಂದು ಲ್ಯಾಂಡ್ ಪಾರ್ಸಲ್ ಅನ್ನು ಸೆಲ್ ಮಾಡುವಂಥ ಪ್ರೊಸೆಸ್ ಕೂಡ ಶುರುವಾಗಿದೆ. ಆದರೂ ಇನ್ವೆಸ್ಟರ್ಸ್ ಈ ಬಾರೋವಿಂಗ್ ಟ್ರೆಂಡ್ನ ಮೇಲೆ ಗಮನ ಹರಿಸೋದು ತುಂಬಾನೇ ಅವಶ್ಯಕ. ಈಗ ಕ್ಯಾಶ್ ಫ್ಲೋ ಅನಾಲಿಸಿಸ್ ಅನ್ನು ಮಾಡೋದಾದ್ರೆ, FY25ನಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ CFO 513 ಕೋಟಿಯಿಂದ 283 ಕೋಟಿಗೆ ಇಳಿದಿದೆ. ಇದಕ್ಕೆ ಕಾರಣ ಏನು? ಮುಖ್ಯ ಕಾರಣ ಆಪರೇಟಿಂಗ್ ಪ್ರಾಫಿಟ್ ಕಮ್ಮಿ ಆಗಿತ್ತು. ಜೊತೆಗೆ ರಿಸರ್ವೇಬಲ್ಸ್ ಮತ್ತು ಇನ್ವೆಂಟರಿ ಹೆಚ್ಚಾಗಿ ಪ್ರೆಷರ್ ಕ್ರಿಯೇಟ್ ಮಾಡಿದೆ. ಆದರೆ ಪೇಯಬಲ್ಸ್ನ ಸಪೋರ್ಟ್ ಇದನ್ನು ಸ್ವಲ್ಪ ಮಟ್ಟಿಗೆ ಆಫ್ಸೆಟ್ ಮಾಡಿದೆ. CFO ನೆಟ್ ಪ್ರಾಫಿಟ್ ರೇಷಿಯೋ FY24ನಲ್ಲಿ 152% ಇತ್ತು. FY25ನಲ್ಲಿ ಅದು 140ಕ್ಕೆ ಇಳಿದಿದೆ. ಇದು ಕ್ಯಾಶ್ ರಿಯಲೈಸೇಷನ್ ವೀಕ್ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. H1 FY26ನಲ್ಲಿ CFO ನೆಗೆಟಿವ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ರಿಸೀವೇಬಲ್ಸ್ ಮತ್ತು ಇನ್ವೆಂಟರಿ ಮತ್ತೆ ಹೆಚ್ಚಾಗಿರೋದು.
ಶೇರ್ ಹೋಲ್ಡಿಂಗ್ಸ್ ಪ್ಯಾಟರ್ನ್ ಅನ್ನು ಗಮನಿಸೋದಾದ್ರೆ FY21 ನಿಂದ ಪ್ರಮೋಟರ್ಸ್ ತಮ್ಮ ಶೇರ್ ಹೋಲ್ಡಿಂಗ್ ಅನ್ನು ನಿಧಾನವಾಗಿ ಕಮ್ಮಿ ಮಾಡ್ತಾ ಇದ್ದಾರೆ. 59% ಈ ಹಿಂದೆ ಇತ್ತು, ಈಗ ಅದು 48%ಗೆ ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ಸ್ ಕಮ್ಮಿ ಆಗಿದೆ. ಅದೇ ಅವಧಿಯಲ್ಲಿ FIAS ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು DIIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತಮ್ಮ ಹೋಲ್ಡಿಂಗ್ಸ್ ಅನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಇನ್ವೆಸ್ಟರ್ಸ್ಗಳು ಈ ಟ್ರೆಂಡ್ ಮೇಲೂ ಕೂಡ ಗಮನ ಹರಿಸೋದು ತುಂಬಾನೇ ಅವಶ್ಯಕ. ಇದು ನಮ್ಮ ಮೊದಲನೇ ಸ್ಟಾಕ್ನ ಬಗ್ಗೆ. ಈಗ ನಮ್ಮ ಎರಡನೇ ಸ್ಟಾಕ್ ಉಷಾ ಮಾರ್ಟಿನ್. ಈ ಸ್ಟಾಕ್ ಜುಲೈ 2024 ಮತ್ತು ಅಕ್ಟೋಬರ್ 2024ರಲ್ಲಿ ಸುಮಾರು 440 ಲೆವೆಲ್ನ ಬಳಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಎದುರಿಸಿತ್ತು. ನಂತರ ಪ್ರೈಸ್ ಸ್ವಲ್ಪ ಡಿಪ್ ಆಯಿತು. ಆದರೆ ಸೆಪ್ಟೆಂಬರ್ 2025ರಲ್ಲಿ ಸ್ಟಾಕ್ ಈ ಲೆವೆಲ್ ಅನ್ನ ಹೈ ವಾಲ್ಯೂಮ್ನ ಜೊತೆಗೆ ಬ್ರೇಕ್ಔಟ್ ಮಾಡ್ತು. ಬ್ರೇಕ್ಔಟ್ನ ನಂತರ ರೀಟೆಸ್ಟ್ ಬಂದು ಒಂದು ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು. ಇದು ಸ್ಟಾಕ್ನಲ್ಲಿ ಸ್ಟ್ರೆಂತ್ ಇದೆ ಅನ್ನೋದನ್ನು ಸೂಚಿಸುತ್ತೆ. 410ಕ್ಕಿಂತ ಕೆಳಗೆ ಹೋದರೆ ಈ ಟ್ರೆಂಡ್ ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಬಿಸ್ನೆಸ್ ಮಾಡೆಲ್ ಅನ್ನು ನೋಡೋದಾದ್ರೆ ಉಷಾ ಮಾರ್ಟಿನ್ ಒಂದು ಗ್ಲೋಬಲ್ ಲೀಡರ್ ಆಗಿದ್ದು ಇಂಡಿಯಾಸ್ ನಂಬರ್ 1 ಸ್ಪೆಷಾಲಿಟಿ ಸ್ಟೀಲ್ ವೈರ್ ರೋಪ್ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡುತ್ತೆ. ಕಂಪನಿಗೆ ಸ್ಟ್ರಾಂಗ್ ಗ್ಲೋಬಲ್ ಪ್ರೆಸೆನ್ಸ್ ಇದೆ ಮತ್ತು ತನ್ನ ಪ್ರಾಡಕ್ಟ್ಸ್ ಅನ್ನ 75ಕ್ಕಿಂತ ಹೆಚ್ಚು ದೇಶಗಳಿಗೆ ಸಪ್ಲೈ ಮಾಡ್ತಾ ಇದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಈ ವೈರ್ ರೋಪ್ಸ್ ಅನ್ನ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್, ಆಯಿಲ್ ಅಂಡ್ ಆಫ್ ಶೋರ್, ಈ ಕ್ರೇನ್ಸ್, ಆಟೋಮೋಟಿವ್, ಎಲಿವೇಟರ್ಸ್, ಯುಟಿಲಿಟೀಸ್, ಮೈನಿಂಗ್ ಮತ್ತು ಫಿಶಿಂಗ್ ನಂತಹ ಕ್ರಿಟಿಕಲ್ ಸೆಕ್ಟರ್ಸ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ನಂಬರ್ಸ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ Q2 FY26 ನಲ್ಲಿ ಕಂಪನಿಯ ಸೇಲ್ಸ್ ಕೇವಲ 1.9% ಇಯರ್ ಆನ್ ಇಯರ್ ಬೆಳವಣಿಗೆ ಗ್ರೋತ್ ಕಂಡು 908 ಕೋಟಿ ಆಗಿದೆ. ಇದಕ್ಕೆ ಕಾರಣ ಏನು ಅಂದರೆ ರೋಪ್ ಮತ್ತು LRPC ಸೆಗ್ಮೆಂಟ್ಗಳಲ್ಲಿ ವಾಲ್ಯೂಮ್ ಸಾಫ್ಟ್ ಆಗಿರೋದು. ಇನ್ನು ಆಪರೇಟಿಂಗ್ ಪ್ರಾಫಿಟ್ 7.5% ಇಯರ್ ಆನ್ ಇಯರ್ ಹೆಚ್ಚಾಗಿ 173 ಕೋಟಿ ಆಗಿದೆ. ಜೊತೆಗೆ ಮಾರ್ಜಿನ್ಸ್ 100 BPS ಸುಧಾರಿಸಿ 19% ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಬೆಟರ್ ಪ್ರಾಡಕ್ಟ್ ಮಿಕ್ಸ್. ಈ ಸ್ಟಾಕ್ನಲ್ಲಿ ಬ್ರೇಕ್ಔಟ್ ಆಗಿದೆ, ಆದರೆ ಟಾಪ್ ಲೈನ್ ಮತ್ತು ಬಾಟಮ್ ಲೈನ್ ಎರಡೂ ಬಹುತೇಕ ಫ್ಲಾಟ್ ಆಗಿ ಉಳ್ಕೊಂಡಿದೆ. ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಕಂಪನಿ ಪ್ರತಿ ವರ್ಷ ಸುಮಾರು 300 ರಿಂದ 350 ಕೋಟಿಯ ಕ್ಯಾಪೆಕ್ಸ್ ಮಾಡೋದಕ್ಕೆ ಯೋಜನೆ ಇಟ್ಕೊಂಡಿದೆ. ಈ ಕ್ಯಾಪೆಕ್ಸ್ ಮುಖ್ಯವಾಗಿ ರೋಪ್ ಕೆಪಾಸಿಟಿಯನ್ನು ಹೆಚ್ಚು ಮಾಡೋದು ಮತ್ತು ವ್ಯಾಲ್ಯೂ ಆಡೆಡ್ ವೈರ್ ಎಕ್ಸ್ಪ್ಯಾಂಡ್ ಮಾಡೋದು ಇದಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಇನ್ವೆಸ್ಟ್ಮೆಂಟ್ ಅನ್ನ ಹೆಚ್ಚಿನದಾಗಿ ಇಂಟರ್ನಲ್ ಕ್ಯಾಶ್ ಫ್ಲೋಸ್ ನಿಂದಲೇ ಫಂಡ್ ಮಾಡಲಾಗುತ್ತೆ. ಕಂಪನಿ ತಮ್ಮ ಬಾರೋವಿಂಗ್ಸ್ ಅನ್ನ ಬಹಳ ಮಟ್ಟಿಗೆ ಅಂದರೆ ತುಂಬಾ ಮಟ್ಟಿಗೆ ಕಮ್ಮಿ ಮಾಡಿದೆ. FY16 ನಲ್ಲಿ 4472 ಕೋಟಿ ಇತ್ತು ಬಾರೋವಿಂಗ್ಸ್, ಡೆಟ್ ಅಂದ್ರೆ ಸಾಲ. ಅದೇ H1 FY26ನ ವೇಳೆಗೆ ಕೇವಲ 264 ಕೋಟಿ ಆಗಿದೆ, ಅಲ್ಲಿವರೆಗೆ ಇಳಿದಿದೆ. ಇನ್ನು H1 FY26 ನಲ್ಲಿ ಕಂಪನಿ ತನ್ನ ಇಂಟರ್ನಲ್ ಕ್ಯಾಶ್ ಫ್ಲೋಸ್ ಬಳಸಿ ಸುಮಾರು 157 ಕೋಟಿಯ ಡೆಟ್ ಅನ್ನ ರೀಪೇ ಮಾಡಿದೆ, ಸಾಲ ತೀರಿಸಿದೆ. ಕ್ಯಾಶ್ ಫ್ಲೋ ಕ್ವಾಲಿಟಿ ನೋಡೋದಾದ್ರೆ FY25 ನಲ್ಲಿ CFO ನೆಟ್ ಪ್ರಾಫಿಟ್ ರೇಷಿಯೋ ಸುಮಾರು 104% ನಲ್ಲಿ ಫ್ಲಾಟ್ ಆಗಿತ್ತು. H1 FY26 ನಲ್ಲಿ ಈ ರೇಷಿಯೋ 158%ಗೆ ಸುಧಾರಿಸಿದೆ, ಅಂದರೆ ಜಂಪ್ ಆಗಿದೆ. ಇದಕ್ಕೆ ಇನ್ವೆಂಟ್ರಿನ ಸಪೋರ್ಟ್ ಕೂಡ ಪ್ರಮುಖ ಕಾರಣ. ಈಗ ರಿಸ್ಕ್ ಅಂಡ್ ಚಾಲೆಂಜಸ್ ಅನ್ನು ನೋಡೋದಾದ್ರೆ ಕಂಪನಿ ಸ್ಟೀಲ್ ವೈರ್ ರಾಡ್ ಅನ್ನ ರಾ ಮೆಟೀರಿಯಲ್ ಆಗಿ ಬಳಸ್ತಾ ಇದೆ. ಸ್ಟೀಲ್ ಪ್ರೈಸಸ್ ಸಾಮಾನ್ಯವಾಗಿ ಹೆಚ್ಚು ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಪ್ರೈಸಸ್ ಏರಿದ್ರೆ ಕಾಸ್ಟ್ ಹೆಚ್ಚಾಗುತ್ತೆ, ಇದರಿಂದಾಗಿ ಮಾರ್ಜಿನ್ ಮೇಲೆ ಪ್ರೆಷರ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಕಂಪನಿಯ ಸುಮಾರು 58% ರೆವಿನ್ಯೂ ಓವರ್ಸೀಸ್ ನಿಂದ ಬರುತ್ತೆ, ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಬರುತ್ತೆ. ಆದ್ರಿಂದ ಕಂಪನಿ ನೇರವಾಗಿ ಫಾರೆಕ್ಸ್ ಮೂವ್ಮೆಂಟ್ಗೆ ಎಕ್ಸ್ಪೋಸ್ ಆಗಿದೆ. ಫಾರಿನ್ ಕರೆನ್ಸಿ ಸ್ಟ್ರಾಂಗ್ ಆದಾಗ ರಿಯಲೈಸೇಷನ್ಸ್ ಮತ್ತು ಮಾರ್ಜಿನ್ ಮೇಲೆ ಪರಿಣಾಮ ಇಲ್ಲೂ ಕೂಡ ಆಗುತ್ತೆ. ಇದು ಮೇಜರ್ ರಿಸ್ಕ್. ಇದು ನಮ್ಮ ಎರಡನೇ ಸ್ಟಾಕ್ನ ಬಗ್ಗೆ. ಈಗ ನಮ್ಮ ಮೂರನೇ ಸ್ಟಾಕ್ ಇಂಡಿಯಾ ಸಿಮೆಂಟ್ಸ್. ಈ ಸ್ಟಾಕ್ ಜುಲೈ 2024ರಲ್ಲಿ 385ರ ಆಲ್ ಟೈಮ್ ಹೈ ತಲುಪಿತು. ಜನವರಿ 2025ರಲ್ಲಿ ಈ ಲೆವೆಲ್ ಅನ್ನ ಬ್ರೇಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿತು, ಆದರೆ ಬ್ರೇಕ್ಔಟ್ ಫೇಲ್ ಆಯಿತು. ನಂತರ ಸೆಪ್ಟೆಂಬರ್ 2025ರಲ್ಲಿ ಸ್ಟಾಕ್ ಸ್ಟ್ರಾಂಗ್ ಕ್ಯಾಂಡಲ್ ಜೊತೆಗೆ ಫೈನಲಿ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ. ಈಗ ಇದು ಅದೇ ಬ್ರೇಕ್ಔಟ್ ಝೋನ್ನ ಬಳಿ ಟ್ರೇಡ್ ಆಗ್ತಾ ಇದೆ. ಒಂದು ಬುಲಿಶ್ ಕ್ಯಾಂಡಲ್ ಅನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದೆ, ಅಂದರೆ ಕ್ರಿಯೇಟ್ ಮಾಡಿದೆ. ಟ್ರೆಂಡ್ 372ಕ್ಕಿಂತ ಕೆಳಗೆ ಹೋದರೆ ಈ ಟ್ರೆಂಡ್ ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಈಗ ರೀಸೆಂಟ್ ಡೆವಲಪ್ಮೆಂಟ್ಸ್ ಅನ್ನು ನೋಡೋದಾದ್ರೆ ಈ ಕ್ವಾರ್ಟರ್ನಲ್ಲಿ ಕೆಲವು ದೊಡ್ಡ ಫಂಡ್ ಹೌಸ್ಗಳು ಕಂಪನಿಯಲ್ಲಿ ಸ್ಟೇಕ್ ಅಕ್ವೈರ್ ಮಾಡಿದ್ದಾರೆ. ಉದಾಹರಣೆಗೆ ಕೋಟಕ್ ಮಹೀಂದ್ರಾ ಟ್ರಸ್ಟಿ 3.85%, SBI ಮಿಡ್ ಕ್ಯಾಪ್ ಫಂಡ್ ಸುಮಾರು 1.94%. ಇಂಡಿಯಾ ಸಿಮೆಂಟ್ ಒಂದು ಎಸ್ಟಾಬ್ಲಿಷ್ಡ್ ಸಿಮೆಂಟ್ ಪ್ಲೇಯರ್ ಆಗಿದ್ದು ಇದರಲ್ಲಿನ ದೊಡ್ಡ ಸ್ಟ್ರಕ್ಚರಲ್ ಚೇಂಜ್ ಡಿಸೆಂಬರ್ 2024ರಲ್ಲಿ ಸಂಭವಿಸಿತು. ಆ ಸಮಯದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಿಯಾ ಸಿಮೆಂಟ್ ಅನ್ನ ಅಕ್ವೈರ್ ಮಾಡಿತು. FY25ನ ಅಂತ್ಯದ ವೇಳೆಗೆ ಅಲ್ಟ್ರಾಟೆಕ್ನ ಶೇರ್ ಹೋಲ್ಡಿಂಗ್ 81.49% ಇತ್ತು. ಈಗ ಅದು 75.6% ಆಗಿದೆ. ಈಗ ಕಂಪನಿಯ ಆಪರೇಷನ್ಸ್ ಮುಖ್ಯವಾಗಿ ಸೌತ್ ಇಂಡಿಯಾದಲ್ಲಿದೆ. ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಜೊತೆಗೆ ರಾಜಸ್ಥಾನ್ನಲ್ಲಿ ಒಂದು ಇಂಟಿಗ್ರೇಟೆಡ್ ಸಿಮೆಂಟ್ ಯೂನಿಟ್ ಅನ್ನು ಕೂಡ ಹೊಂದಿದೆ. ಇನ್ನು ಕೀ ಮ್ಯಾಟ್ರಿಕ್ಸ್ ಅನ್ನು ನೋಡೋದಾದ್ರೆ Q2 FY26 ನಲ್ಲಿ ಇಂಡಿಯಾ ಸಿಮೆಂಟ್ನ ಡೊಮೆಸ್ಟಿಕ್ ಗ್ರೇ ಸಿಮೆಂಟ್ ರಿಯಲೈಸೇಷನ್ ಅಂದರೆ ಪ್ರತಿ ಟನ್ ಸಿಮೆಂಟ್ ಮಾರಾಟದಿಂದ ಸಿಗುವಂತ ನೆಟ್ ಪ್ರಾಫಿಟ್ 4563 ಪರ್ ಮೆಟ್ರಿಕ್ ಟನ್ ಆಗಿತ್ತು. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ 3% ಕಮ್ಮಿ ಆಗಿದೆ, ಆದರೆ ಇಯರ್ ಆನ್ ಇಯರ್ ಆಧಾರದಲ್ಲಿ 8% ಇಂಪ್ರೂವ್ಮೆಂಟ್ ತೋರಿಸಿದೆ.
ಕೆಪಾಸಿಟಿ ಮತ್ತು ಯುಟಿಲೈಸೇಷನ್. ಕಂಪನಿಯ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಂದರೆ ವರ್ಷಕ್ಕೆ ಗರಿಷ್ಠ ಎಷ್ಟು ಸಿಮೆಂಟನ್ನು ಉತ್ಪಾದನೆ ಮಾಡ್ತಾರೆ ಅನ್ನೋ ಸಾಮರ್ಥ್ಯ, ಅಂದರೆ ಸಿಮೆಂಟ್ನ ಉತ್ಪಾದನಾ ಸಾಮರ್ಥ್ಯ FY26ನಲ್ಲಿ 14.75 ಮೆಟ್ರಿಕ್ ಟನ್ ಆಗಿತ್ತು, ಅಂದರೆ ಒಂದು ವರ್ಷಕ್ಕೆ ಉತ್ಪಾದನೆ ಮಾಡೋದು. ಅದೇ Q2 FY26ನಲ್ಲಿ ಕೆಪಾಸಿಟಿ ಯುಟಿಲೈಸೇಷನ್ 65%ಗೆ ಸುಧಾರಿಸಿದೆ. ಇದು Q1 FY26ಗೆ ಹೋಲಿಸಿದ್ರೆ ಸುಮಾರು 400 BPS ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಕವರಿ ತೋರಿಸಿದೆ. ಈಗ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ Q2 FY26ನಲ್ಲಿ ಕಂಪನಿಯ ಸೇಲ್ಸ್ 9% ಇಯರ್ ಆನ್ ಇಯರ್ ಹೆಚ್ಚಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಡೊಮೆಸ್ಟಿಕ್ ಸೇಲ್ಸ್ ವಾಲ್ಯೂಮ್ 11.9% ಕ್ವಾರ್ಟರ್ ಆನ್ ಕ್ವಾರ್ಟರ್ ಹೆಚ್ಚಾಗಿರೋದು ಮತ್ತು ಡೊಮೆಸ್ಟಿಕ್ ಗ್ರೇ ಸಿಮೆಂಟ್ ರಿಯಲೈಸೇಷನ್ 8% ಇಯರ್ ಆನ್ ಇಯರ್ ಸುಧಾರಿಸಿರೋದು. ಅದೇ ಅವಧಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ 13% ಕಮ್ಮಿಯಾಗಿದೆ. ಇದು ಮುಖ್ಯವಾಗಿ ಲಾಜಿಸ್ಟಿಕ್ಸ್, ಪವರ್ ಮತ್ತು ಫ್ಯೂಯಲ್ ಕಾಸ್ಟ್ ಕಡಿಮೆಯಾಗಿದ್ದರಿಂದಾಗಿ ಬಂದಿದೆ. ಲಾಜಿಸ್ಟಿಕ್ಸ್ ಕಾಸ್ಟ್ ಪರ್ ಟನ್ 24% ಕಮ್ಮಿಯಾಗಿದೆ, ಪವರ್ ಕಾಸ್ಟ್ 11% ಕಮ್ಮಿಯಾಗಿದೆ, ಇನ್ನು ಫ್ಯೂಯಲ್ ಕಾಸ್ಟ್ 19% ಕಮ್ಮಿಯಾಗಿದೆ. ಇವೆಲ್ಲವೂ ಕೂಡ ಆಪರೇಟಿಂಗ್ ಪ್ರಾಫಿಟಬಿಲಿಟಿನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಬೀರಿದೆ. ಇದೆಲ್ಲದರ ಪರಿಣಾಮವಾಗಿ ಕಂಪನಿ ಲಾಸಸ್ ನಿಂದ ಹೊರಗೆ ಬಂದು ಪಾಸಿಟಿವ್ ಬಂದಿದೆ. ಆಪರೇಟಿಂಗ್ ಮಾರ್ಜಿನ್ಸ್ -15.9% ಇದ್ದಿದ್ದು ಈಗ 7.3% ಪಾಸಿಟಿವ್ ಬಂದಿದೆ, ಸುಧಾರಿಸಿದೆ. ಇನ್ನು ಲೋವರ್ ಇಂಟ್ರೆಸ್ಟ್ ಕಾಸ್ಟ್ ಮತ್ತು ಹೈಯರ್ ಅದರ್ ಇನ್ಕಮ್ ಪ್ರಾಫಿಟಬಿಲಿಟಿಗೆ ಸಪೋರ್ಟ್ ಅನ್ನು ಕೊಟ್ಟಿದೆ. ಕಂಪನಿ ನೆಟ್ ಪ್ರಾಫಿಟಬಲ್ ಆಗೋದಕ್ಕೆ ಇದೆಲ್ಲವೂ ಕೂಡ ಸಹಾಯ ಮಾಡಿದೆ. ಈಗ ಗ್ರೋತ್ ಔಟ್ಲುಕ್ ಅನ್ನು ಗಮನಿಸೋದಾದ್ರೆ ಮ್ಯಾನೇಜ್ಮೆಂಟ್ನ ಮುಖ್ಯ ಫೋಕಸ್ ಇರೋದು ಎಬಿಡಾ ಪರ್ ಟನ್ ಅನ್ನು FY28ನ ಒಳಗೆ, ಅಂದರೆ FY2028ರ ಒಳಗಾಗಿ 1,000ಕ್ಕಿಂತ ಹೆಚ್ಚು ಮಾಡಬೇಕು ಅಂತ. ಜೊತೆಗೆ ಕಂಪನಿ 1592 ಕೋಟಿಯ ಕ್ಯಾಪೆಕ್ಸ್ ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಪ್ಲಾಂಟ್ ಬಾಟಮ್ ನೆಕ್ಸ್ ರಿಮೂವ್ ಮಾಡೋದು, ವೇಸ್ಟ್ ಹೀಟ್ ಮತ್ತು ರಿನ್ಯೂಯಬಲ್ ಎನರ್ಜಿಯನ್ನು ಸೇರಿಸಿ ಪವರ್ ಕಾಸ್ಟ್ ಅನ್ನು ಕಮ್ಮಿ ಮಾಡೋದು, ಅದರ ಆಪರೇಷನಲ್ ಎಫಿಷಿಯನ್ಸಿಯನ್ನು ಸುಧಾರಣೆ ಮಾಡೋದು. ಇನ್ನು ಕಂಪನಿ ಗ್ರೀನ್ ಪವರ್ ಶೇರ್ ಅನ್ನು FY25ನಲ್ಲಿ 5% ಇದ್ದಿದ್ದನ್ನ FY28ನ ಒಳಗಾಗಿ 80%ಗೆ ಹೆಚ್ಚು ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದೆ. ಮತ್ತೊಂದು ಕಡೆ ಚೆನ್ನೈ ಮತ್ತು ರಾಜಸ್ಥಾನ್ ಪ್ಲಾಂಟ್ಗಳಲ್ಲಿ 2.4 ಮೆಟ್ರಿಕ್ ಟನ್ ಕೆಪಾಸಿಟಿ ಬ್ರೌನ್ ಫೀಲ್ಡ್ ಎಕ್ಸ್ಪ್ಯಾನ್ಷನ್ ಯೋಜನೆ ಕೂಡ ಇದೆ. ಇದಕ್ಕೆ 422 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಟೋಟಲ್ ಕೆಪಾಸಿಟಿ 14.5 ಮೆಟ್ರಿಕ್ ಟನ್ನಿಂದ 17.5 ಮೆಟ್ರಿಕ್ ಟನ್ಗೆ ಹೆಚ್ಚು ಮಾಡುವಂತ ಪ್ಲಾನ್ ಇದೆ. ಇನ್ನು ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಈ ಎಕ್ಸ್ಪ್ಯಾನ್ಷನ್ 20% ರಿಟರ್ನ್ ಬರಲಿದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ FY24ಗೆ ಹೋಲಿಸಿದ್ರೆ FY25ನಲ್ಲಿ ಕಂಪನಿಯ ಟೋಟಲ್ ಬಾರೋವಿಂಗ್ಸ್ 56% ಕಮ್ಮಿಯಾಗಿದೆ, ಲಾಂಗ್ ಟರ್ಮ್ ಬಾರೋವಿಂಗ್ಸ್ 25% ಇಳಿಕೆಯಾಗಿದೆ, ಶಾರ್ಟ್ ಟರ್ಮ್ ಬಾರೋವಿಂಗ್ಸ್ 92% ಇಳಿದಿದೆ. ಇದರ ಡೈರೆಕ್ಟ್ ಬೆನಿಫಿಟ್ P&L ಅಲ್ಲೂ ಕೂಡ ಕಾಣಿಸಿದೆ. ಇಂಟ್ರೆಸ್ಟ್ ಕಾಸ್ಟ್ ಇಯರ್ ಆನ್ ಇಯರ್ ಆಧಾರದಲ್ಲಿ 66% ಕಮ್ಮಿಯಾಗಿದೆ. ಕ್ಯಾಶ್ ಫ್ಲೋ ಅನ್ನು ಗಮನಿಸೋದಾದ್ರೆ FY24ನಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ CFO ಪಾಸಿಟಿವ್ ಆಗಿತ್ತು. ಆದರೆ FY25ನಲ್ಲಿ ಪೇಬಲ್ಸ್ ಕಮ್ಮಿ ಆಗಿದ್ದು, ರಿಸೀವಬಲ್ಸ್ ನಿಧಾನವಾಗಿ ಬಂದಿದ್ದು, ಇನ್ವೆಂಟರಿ ರಿಲೀಸ್ ಕಮ್ಮಿ ಆಗಿದ್ದು, ಇವೆಲ್ಲದರ ಕಾರಣ CFO ನೆಗೆಟಿವ್ ಆಯಿತು. H1 FY26ನಲ್ಲಿ ರಿಸೀವಬಲ್ಸ್ನಿಂದ ಸ್ವಲ್ಪ ಸಪೋರ್ಟ್ ಸಿಕ್ಕಿದೆ, ಆದರೆ ಪೇಬಲ್ಸ್ನಿಂದ ಮತ್ತೆ ಔಟ್ಫ್ಲೋ ಆಗಿದ್ದರಿಂದ ಆಪರೇಟಿಂಗ್ ಕ್ಯಾಶ್ ಫ್ಲೋ ಇನ್ನೂ ಕೂಡ ನೆಗೆಟಿವ್ ಆಗಿ ಉಳ್ಕೊಂಡಿದೆ. ಈಗ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ಗಮನಿಸೋಣ. ಸಿಮೆಂಟ್ ಇಂಡಸ್ಟ್ರಿಯ ಪರ್ಫಾರ್ಮೆನ್ಸ್ GDP ಗ್ರೋತ್ ಮತ್ತು ಸಿಮೆಂಟ್ ಕನ್ಸಂಪ್ಷನ್ಗೆ ನೇರವಾಗಿ ಲಿಂಕ್ಡ್ ಆಗಿದೆ. ಆದ್ದರಿಂದ ಇದು ತುಂಬಾ ಸೈಕ್ಲಿಕಲ್ ಬಿಸ್ನೆಸ್. ಯಾವುದೇ ಎಕನಾಮಿಕ್ ಡಿಸ್ಟ್ರಪ್ಷನ್ ಆದರೆ ಅಥವಾ ಡಿಮಾಂಡ್ ಮತ್ತು ಪ್ರೈಸಿಂಗ್ ಮೇಲೆ ಪರಿಣಾಮ ಅದು ಬೀಳುತ್ತೆ. ಇದರಿಂದಾಗಿ ಆಪರೇಷನ್ಸ್ ಮತ್ತು ರೆವಿನ್ಯೂ ಮೇಲೆ ನೇರವಾದಂಥ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಕಂಪನಿ ಇನ್ಪುಟ್ ಕಾಸ್ಟ್ ವೊಲಾಟಿಲಿಟಿಗೂ ಎಕ್ಸ್ಪೋಸ್ಡ್ ಆಗಿದೆ. ಕೋಲ್, ಪೆಟ್ಕೋಕ್ ಮತ್ತು ಇದರ ರಾ ಮೆಟೀರಿಯಲ್ ಪ್ರೈಸಸ್ಗಳಲ್ಲಿ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಇದು ಮಾರ್ಜಿನ್ಸ್ನ ಮೇಲೆ ಪ್ರೆಷರ್ ಬರುವಂಥ ಸಾಧ್ಯತೆ ಇದೆ. FY22-23ನಲ್ಲಿ ವಾರ್ ಮತ್ತು ಫ್ಯೂಯಲ್ ಡಿಮಾಂಡ್ ಸ್ಪೈಕ್ ಆದ ಸಮಯದಲ್ಲಿ ಇದನ್ನು ನಾವು ಕಂಡಿದ್ದೀವಿ. ಈಗ FY25ನಲ್ಲಿ ಕಂಪನಿ ಆಪರೇಟಿಂಗ್ ಪ್ರಾಫಿಟ್ನಿಂದ ಲಾಸಸ್ ಬಂದಿದೆ. ಇದಕ್ಕೆ ಕಾರಣ ಒಂದು ಜನರಲ್ ಎಲೆಕ್ಷನ್, ಅನ್ಇವನ್ ರೈನ್ಫಾಲ್, ಈ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟಿ ಸ್ಲೋ ಡೌನ್ ಆಗಿದ್ದು ಇದು ಪ್ರಮುಖ ಕಾರಣ. ಇವುಗಳೆಲ್ಲ ಸಿಮೆಂಟ್ ಡಿಮಾಂಡ್ ಮತ್ತು ಪ್ರೈಸಿಂಗ್ನ ಮೇಲೆ ಪ್ರೆಷರ್ ತರ್ತವೆ. ಇಂಡಿಯಾ ಸಿಮೆಂಟ್ಗೆ ಇದರಿಂದ ಹೆಚ್ಚಿನ ಇಂಪ್ಯಾಕ್ಟ್ ಆಯಿತು. ಯಾಕೆಂದರೆ ಈ ಬ್ಲೆಂಡೆಡ್ ರಿಯಲೈಸೇಷನ್ ತೀವ್ರವಾಗಿ ಇಳಿಕೆಯಾಗಿದ್ದರಿಂದಾಗಿ ಇದರಿಂದ ಮಾರ್ಜಿನ್ಸ್ ಮತ್ತು ಕ್ಯಾಶ್ ಜನರೇಷನ್ ಮೇಲೆ ಹೊಡೆತ ಬಿತ್ತು. Q1 FY26ನಲ್ಲಿ ನೆಗೆಟಿವ್ ಎಬಿಡಾ ಕಾರಣದಿಂದಾಗಿ ಕಂಪನಿಯ ROCE ನೆಗೆಟಿವ್ ಆಯಿತು. ಅದೇ ಸಮಯದಲ್ಲಿ ಪಿಯರ್ಸ್ಗಳು, ಅಂದರೆ ಇದರ ಬೇರೆ ಜೊತೆಗಾರ ಬ್ರ್ಯಾಂಡ್ಗಳು ಅಂತ ಏನು ಕರಿತೀವಿ, ಅವರು ಪಾಸಿಟಿವ್ ರಿಟರ್ನ್ಸ್ ಜನರೇಟ್ ಮಾಡ್ತಲೇ ಇದ್ವು. ಈ ಸ್ಥಿತಿ ಮುಂದುವರೆದ್ರೆ ಕ್ಯಾಶ್ ಫ್ಲೋರ ಮೇಲೆ ಇನ್ನಷ್ಟು ಪ್ರೆಷರ್ ಆಗುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಸ್ಮಾಲ್ ಕ್ಯಾಪ್ ಸ್ಪೇಸ್ನಲ್ಲಿ ಸೆಂಟಿಮೆಂಟ್ ವೀಕ್ ಇದ್ರೂ ಕೂಡ ಕೆಲವು ಸೆಲೆಕ್ಟಿವ್ ಸ್ಟಾಕ್ಸ್ ಟೆಕ್ನಿಕಲ್ ಚಾರ್ಟ್ಸ್ನಲ್ಲಿ ಮೊಮೆಂಟಮ್ ಅನ್ನು ತೋರಿಸ್ತಾ ಇದೆ. ಆದರೆ ಬ್ರೇಕ್ಔಟ್ಗಳನ್ನು ನೋಡೋದಷ್ಟೇ ಸಾಕಾಗೋದಿಲ್ಲ, ಜೊತೆಗೆ ಫಂಡಮೆಂಟಲ್ಸ್, ಬ್ಯಾಲೆನ್ಸ್ ಶೀಟ್ ಮತ್ತು ರಿಸ್ಕ್ಗಳನ್ನು ಅನಲೈಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನಿಮ್ಮ ಫೇವ್ರೆಟ್ ಸ್ಟಾಕ್ ಯಾವುದು? ಕಮೆಂಟ್ನಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.